ಅಂಶದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ದೇವರ ಇಷ್ಟಾನುಸಾರವಾಗಿ ಬದುಕಬೇಕು ಅಂತ ಅಂದುಕೊಳ್ತೀವಿ ಪ್ರಿಯರೇ, ಆದ್ರೆ ಬದುಕಕ್ಕೆ ಆಗಲ್ಲ ಪ್ರಿಯರೇ. ಹೌದಾ? ನಾವ್ ಅನೇಕ ಸಾರಿ ವಾಕ್ಯಗಳನ್ನು ಕೇಳುವಾಗ ಹೌದು ಈ ವಾಕ್ಯ ಹಿಂಗ್ ಹೇಳಿದಾನೆ ದೇವರು, ನಾನು ವಾಕ್ಯಾನುಸಾರವಾಗಿ ನಾನು ಬದುಕಬೇಕು ಅಂತ ಅಂದುಕೊಳ್ತೀವಿ, ಆದ್ರೆ ಆಗಲ್ಲ ಪ್ರಿಯರೇ. ಯಾಕೆ ಆಗಲ್ಲ ಎಂಬ ವಿಷಯದ ಕುರಿತು ನಾವು ಇವತ್ತು ಮಾತನಾಡಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2-3 ವಚನಗಳನ್ನು ಓದಿಕೊಳ್ಳೋಣ ಪ್ರಿಯ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2-3 ವಚನಗಳು. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತಾದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಸಾಕು ಪ್ರಿಯರೇ. ಇಲ್ಲಿ ಪೌಲನವರು ಹೇಳ್ತಾ ಇದ್ದಾರೆ ಪ್ರಿಯರೇ, ಯಾಕೋಬನವರು ನಮ್ಗೆ ಹೇಳ್ತಾ ಇದ್ದಾರೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯಲ್ಲಿ ತಾಳ್ಮೆ ಉಂಟು ಮಾಡುತ್ತದೆ ಅಂತ ನೀವು ತಿಳಿದುಕೊಳ್ಳಿರಿ. ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಾಗ ಅದನ್ನು ಕೇವಲ ಆನಂದಕರವಾಗಿ ಎಣಿಸಿರಿ ಅಂತ ಹೇಳ್ತಾ ಇರುತ್ತೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಾಗ ನಾವು ಅದನ್ನ ಆನಂದಕರವಾಗಿ ಎಣಿಸ್ತಿದೀವ ಇಲ್ಲ ಕಷ್ಟಕರವಾಗಿ ಎಣಿಸ್ತಿದೀವಿ ಅಂತ ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ, ನಾವು ನಮಗೆ ಬಂದಿರೋ ನಮ್ಮ ಜೀವನದಲ್ಲಿ ಆಗಿರುವಂತ ಎಲ್ಲಾ ನಷ್ಟಗಳನ್ನಾಗಿರ್ಬೋದು, ಕಷ್ಟಗಳನ್ನಾಗಿರ್ಬೋದು, ನಾವು ಹೆಂಗ ಸ್ವೀಕಾರ ಮಾಡ್ತೀವಿ ಅಂದ್ರೆ ತುಂಬಾ ದುಃಖದಿಂದ ಪ್ರಿಯರೇ. ಕಷ್ಟ ಇವೆಲ್ಲ ಸಹಿಸಕ್ ಆಗಲ್ಲ ಅಂದ್ಬಿಟ್ಟು ನಾವು ಆಲೋಚನೆ ಮಾಡ್ತೀವಿ ಪ್ರಿಯರೇ. ಯಾಕೆ? ಇಲ್ಲಿ ದೇವ್ರು ನಮಗೆ ಬರ್ಸಿದ್ದಾನಲ್ಲ, ನಿಮ್ಮ ನಂಬಿಕೆಗೆ ಆಗಿರುವ ಎಲ್ಲವನ್ನು ನೀವು ಆ ಕಷ್ಟಗಳು ನಿಮ್ಗೆ ತಾಳ್ಮೆ ಉಂಟು ಮಾಡುತ್ತದೆ, ಅದಕ್ಕಾಗಿ ನೀವು ಏನ್ ಮಾಡ್ಬೇಕು? ಆನಂದಕರವಾಗಿ ಎಣಿಸಿರಿ ಅಂದ್ಬಿಟ್ಟು ನಮಗೆ ದೇವರ ವಾಕ್ಯ ಹೇಳ್ತಿರುವಾಗ ನಾವು ಏನ್ ಮಾಡ್ತಿದೀವಿ? ನಮ್ಮ ಜೀವನದಲ್ಲಿ ಬರುವಂತ ಅನೇಕ ಕಷ್ಟಗಳನ್ನು, ನಾನಾ ಕಷ್ಟಗಳನ್ನು ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ದುಃಖವಾಗಿ ಎಣಿಸ್ತಾ ಇದೀವಿ ಪ್ರಿಯರೇ. ಇಲ್ಲಿ ಆನಂದಕರವಾಗಿ ಎಣಿಸಿರಿ ಅಂತ ವಾಕ್ಯ ಹೇಳ್ತಿದೆ, ಆದ್ರೆ ನಾವು ದುಃಖಕರವಾಗಿ ಎಣಿಸ್ತಾ ಇದೀವಿ. ಯಾಕೆ ನಾವು ದುಃಖಕರವಾಗಿ ಎಣಿಸ್ತಾ ಇದೀವಿ? ಯಾಕೆ ನಮ್ಗೆ ಆನಂದಕರವಾಗಿ ನಮ್ಗೆ ಜೀವನ ಮಾಡಕ್ ಆಗ್ತಿಲ್ಲ? ನಮ್ಮ ಕಷ್ಟದಲ್ಲಿ ನಮ್ಗೆ ಏನು ಕಮ್ಮಿ ಆಗಿದೆ ಅಂತ ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ, ಅದೇ ಅಧ್ಯಾಯ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು ಒಂದು ಸಲ ಓದಿಕೊಳ್ಳೋಣ ಪ್ರಿಯರೇ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯನ್ನೆಲ್ಲ ಚಂಚಲನೂ ಆಗಿದ್ದಾನೆ. ಸಾಕು ಪ್ರಿಯರೇ. ಯಾಕೆ ನಮ್ಮ ಕಷ್ಟಗಳಲ್ಲಿ ನಾವು ಆನಂದಕರವಾಗಿ ಎಣಿಸಲ್ಲ ಅಂದ್ರೆ ನಮ್ಮ ಒಂದು ಮನಸ್ಸು ಹೇಗಿದೆ ಅಂತ ಪ್ರಿಯರೇ? ಚಂಚಲವಾಗಿದೆ ಅಂತ ಪ್ರಿಯರೇ. ನಾವು ಪೂರ್ತಿಯಾಗಿ ದೇವರ ಕಡೆನೂ ನಂಬಿಕೆ ಇಡ್ತಾ ಇಲ್ಲ, ಲೋಕದ ಕಡೆನೂ ನಂಬಿಕೆ ಇಡ್ತಾ ಇಲ್ಲ ಪ್ರಿಯರೇ. 2 ಸಂಚಲವಾದ ಮನಸ್ಸು ನಮ್ಮೊಳಗಿದ್ದಾಗ ನಮ್ಮ ಕಷ್ಟಗಳಲ್ಲಿ ನಾವು ಆನಂದಕರವಾಗಿ ಇರಕ್ಕಾಗಲ್ಲ. ಯಾಕಂದ್ರೆ ಆಲೋಚನೆಗಳು, ಚಿಂತೆಗಳು, ಅನೇಕ ವಿಧವಾದ ಆಲೋಚನೆಗಳು ಇದ್ದಾಗ ನಮ್ಮ ಹೃದಯ ಹೆಂಗಿರುತ್ತಂತೆ? ಚಂಚಲ ಆಗ್ತಿರುತ್ತಂತೆ ಪ್ರಿಯರೇ. ಸ್ಥಿರವಾಗಿ ಒಂದದ್ರ ಮೇಲೆ ನಂಬಿಕೆ ಇಡಲ್ಲ. ಈ ಕಡೆ ದೇವ್ರ ಕಡೆ ಪೂರ್ತಿ ನಂಬಿಕೆ ಕೊಡಲ್ಲ, ಈ ಕಡೆ ಲೋಕದ ಕಡೆಗೆ ನಾವು ಪೂರ್ತಿ ಎರಡು ಕಡೆ ಕಾಲಿಟ್ಬಿಟ್ಟು ಆಲೋಚನೆ ಮಾಡ್ತಾ ಇರ್ತೀವಿ ಪ್ರಿಯರೇ. ಅದಕ್ಕೆ ನಮ್ಮ ಕಷ್ಟಗಳಲ್ಲಿ ನಾವು ಆನಂದಕರವಾಗಿ ಎಣಿಸಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಹಾಗೆ ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಪ್ರಿಯರೇ, ನಮ್ಮ ಮನಸ್ಸು ಚಂಚಲವಾಗಿದೆ. ಚಂಚಲವಾದ ಮನಸ್ಸುಳ್ಳವರು ಯಾರತ್ರ ಸೇರಬೇಕಂತಂದ್ರೆ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸು ಉಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಈ ನಮಗಿರುವಂತ ಚಂಚಲವಾದ ಮನಸ್ಸು ನಾವು ಹೋಗ್ಲಾಡ್ಸ್ಕೋಬೇಕು. ನಾವು ಒಂದೇ ಕಡೆ ಸ್ಥಿರವಾಗಿ ಒಂದೇ ಆಲೋಚನೆ ಮೇಲೆ ದೇವರ ಮೇಲೆ ಪೂರ್ತಿ ನಂಬಿಕೆಯನ್ನು ನಾವು ಇಡಬೇಕು ಅಂದಾಗ ನಾವು ಏನ್ ಮಾಡ್ಬೇಕಂತಂದ್ರೆ ದೇವರ ಸಮೀಪಕ್ಕೆ ಹೋಗ್ಬೇಕಂತ ಪ್ರಿಯರೇ. ಆಗ ಆತನು ನಮ್ಮ ಸಮೀಪಕ್ಕೆ ಬರ್ತಾನೆ. ನಮ್ಮನ್ನು ಏನು ಮಾಡಿಕೊಂತೀವಿ? ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ನೀವು ಅನೇಕ ಆಲೋಚನೆಗಳಲ್ಲಿ ಮುಳುಗಿದ್ದೀರಾ, ನಿಮ್ಮ ಹೃದಯ ಚಂಚಲವಾಗಿದೆ,
ಅದಕ್ಕಾಗಿ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ನಿಮ್ಮ ಹೃದಯವನ್ನು, ನಮ್ಮ ಹೃದಯ ಹೇಗಿರ್ಬೇಕಂತ ಪ್ರಿಯರೇ? ನಿರ್ಮಲ ಮಾಡಿಕೊಳ್ಳ. ಎರಡು ಮನಸ್ಸು ಉಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ನಿಮ್ಮ ಹೃದಯಗಳಲ್ಲಿ ಅನೇಕವಾದ ಆಲೋಚನೆಗಳು ಇರಬಾರ್ದು. ಶಾಂತದಿಂದ ಇರಬೇಕು, ನಿರ್ಮಲವಾಗಿರ್ಬೇಕು, ಬೇರೆ ಬೇರೆ ಆಲೋಚನೆಗಳು ಇರಬಾರ್ದು. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಎರಡು ಮನಸ್ಸು ಉಳ್ಳವರೇ. ಎರಡು ಮನಸ್ಸು ನಮ್ಮಲ್ಲಿ ಇದೆಯಾ? ಒಂದೇ ಮನಸ್ಸು ಅಲ್ವಾ ಎಲ್ಲರಿಗೂ ಇರೋದು ಪ್ರಿಯರೇ? ಒಂದೇ ಮನಸ್ಸಿದೆಯಾ? ಎರಡು ಮನಸ್ಸಿದೆಯಾ ಪ್ರಿಯರೇ? ನಮ್ಮ ಹೃದಯದಲ್ಲಿ ನಾವು ಚಂಚಲವಾಗ್ತಿರ್ಬೇಕಾದ್ರೆ ನಾವು ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡಲ್ಲ ಪ್ರಿಯರೇ. ಒಂದೇ ಸಮಯದಲ್ಲಿ ಅನೇಕ ವಿಷಯಗಳನ್ನ ಕುರಿತು ನಾವು ಆಲೋಚನೆ ಮಾಡ್ತಾ ಇರ್ತೀವಿ ಪ್ರಿಯರೇ. ಅದಕ್ಕಾಗಿ ದೇವರ ಹೇಳ್ತಿದ್ದಾನೆ, ಎರಡು ಮನಸ್ಸು ಉಳ್ಳವರೇ, ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿರಿ. ಯಾಕೆ ನಿರ್ಮಲ ಮಾಡಿಕೊಳ್ಳಬೇಕು ಅಂತಂದ್ರೆ, ನಿನ್ನ ಹೃದಯಕ್ಕೆ ಏನ್ ಅವಶ್ಯಕತೆ ಇದೆಯಾ ಅಂತಂದ್ರೆ ದೇವರು ಹೇಳ್ತಿದ್ದಾರೆ, ನಿನ್ನ ಹೃದಯವು ಶಾಂತವಾಗಿ ನಿರ್ಮಲವಾಗಿ. ನಿರ್ಮಲ ಅಂತಂದ್ರೆ ಪ್ರಿಯರೇ ಪ್ರಶಾಂತವಾಗಿ, ನಿಧಾನವಾಗಿ, ಶಾಂತವಾಗಿ ಅಂತ ಅರ್ಥ ಬರ್ತಿದೆ ಪ್ರಿಯರೇ. ಶುದ್ಧತೆ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುದ್ಧ ಮಾಡಿಕೊಳ್ಳಿರಿ. ಎರಡು ಮನಸ್ಸು ಉಳ್ಳವರೇ, ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿರಿ. ನಿಮ್ಮ ಹೃದಯದಲ್ಲಿ ಅನೇಕ ಆಲೋಚನೆಗಳು ಗಲೀಜೆಲ್ಲ ಇರಬಾರ್ದು. ಶುದ್ಧವಾಗಿರ್ಬೇಕು, ನಿರ್ಮಲವಾಗಿರ್ಬೇಕು, ಒಂದೇ ಆಲೋಚನೆಯಲ್ಲಿ ಇರಬೇಕು. ಅದು ದೇವರ ಚಿತ್ತವಾದ ಆಲೋಚನೆಗಳು ನಮ್ಮಲ್ಲಿ ಇರಬೇಕು ಪ್ರಿಯರೇ. ಯಾಕಂದ್ರೆ ನಮ್ಮ ಹೃದಯದಲ್ಲಿ ಎರಡು ಮನಸ್ಸು ಒಳ್ಳುವಾಗ ನಾವು ದೇವರ ಮೇಲೆ ನಂಬಿಕೆ ಇಡೋದಾಗಲ್ಲ ಪ್ರಿಯರೇ. ದೇವರ ನಾವು ನಂಬಿದೀವಿ ಅನ್ಕೊಳ್ತೀವಿ. ಆದ್ರೆ ಆ ನಂಬಿಕೆಯನ್ನು ಬಿಟ್ಟು ನಾವು ಶೋಧನೆಗೆ ಒಳಗಾದಾಗ, ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ದುಃಖಕರವಾಗಿರ್ತೀವಿ ಪ್ರಿಯರೇ. ನನ್ನ ದೇವರು ಇದ್ದಾನ ಬಿಡು, ನಾನು ಯಾವುದನ್ನಾಗ್ಲೂ ನಾನು ಜಯಿಸ್ತೀನಿ, ನನ್ನ ಪಕ್ಕದಲ್ಲಿ ನನ್ನ ದೇವ್ರು ಇದಾನಂತ ನಂಬಿಕೆ ಅಂತ ಆಲೋಚನೆ ನಮಗೆ ಬರಲ್ಲ. ಯಾಕಂದ್ರೆ ನಮ್ಮ ಹೃದಯವು ಏನಾಗಿದೆ? ಚಂಚಲವಾಗಿದೆ ಪ್ರಿಯರೇ. ಎರಡು ಮನಸ್ಸು ಒಳ್ಳವರಾಗಿ ನಾವಿದೀವಿ. ಅದಕ್ಕಾಗಿ ನಾವು ನಮ್ಮ ಒಂದು ನಾನಾ ಕಷ್ಟಗಳು ನಮ್ಮ ಜೀವನದಾಗ ಬಂದಾಗ ನಾವು ದೇವರ ಕಡೆಗೆ ಭರವಸೆ ಇಡಕ್ಕಾಗಲ್ಲ. ಅದಕ್ಕಾಗಿ ಪ್ರಿಯರೇ, ನಾವು ಯಾವಾಗಾದ್ರೂ ನಾವು ದೇವರ ವಾಕ್ಯವನ್ನು ಕೇಳಿ ನಾನು ದೇವರಿಗೋಸ್ಕರ ಬದುಕಬೇಕು, ನಾನು ದೇವರ ಇಷ್ಟಾನುಸಾರವನ್ನು ನಾನು ನೆರವೇರಿಸಬೇಕು ಅಂತ ಅಂದಾಗ ನಮ್ಗೆ ಆ ಒಂದು ದೇವರ ಇಷ್ಟಾನುಸಾರವಾಗಿ ನಮ್ಗೆ ಬದುಕಕ್ ಆಗಲ್ಲ ಪ್ರಿಯರೇ. ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ಏನಾಗಿದೆ? ಎರಡು ಮನಸ್ಸಿದಾವಂತ ಪ್ರಿಯರೇ. ಅದಕ್ಕೆ ನಾವು ಫಸ್ಟ್ ನಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳೋಣ, ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳೋಣ ಪ್ರಿಯರೇ. ಹಾಗೆ ಇನ್ನೊಂದು ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನ. 10ನೇ ಅಧ್ಯಾಯ 36ನೇ ವಚನ. ದೇವರ ಚಿತ್ತವನ್ನು ನೆರವೇರಿಸಿ ಸಾಕು ಪ್ರಿಯರೇ, ಥ್ಯಾಂಕ್ ಯು. ದೇವರ ಚಿತ್ತವನ್ನು ನೆರವೇರಿಸಬೇಕಂದ್ರೆ ನಮಗೆ ಏನಿರ್ಬೇಕಂತ ದೇವ್ರು ಹೇಳ್ತಿದ್ದಾರೆ? ತಾಳ್ಮೆ ಬೇಕಂತ ಪ್ರಿಯರೇ. ತಾಳ್ಮೆ ಅಂದ್ರೆ ಏನಂದ್ರೆ, ತಾಳ್ಮೆಗೆ ಅರ್ಥ ಸಮಾಧಾನ, ಶಾಂತಿ. ನಾವು ಇಷ್ಟು ಮುಂಚೆ ಅನ್ಕೊಂಡಿ ನಮ್ಮ ಟಾಪಿಕ್ ಏನಿದೆ? ದೇವರ ಚಿತ್ತಾನುಸಾರ ನಾವು ಬದುಕಬೇಕು. ದೇವರ ಚಿತ್ತಾನುಸಾರವನ್ನು ನೀನು ತಿಳಿದುಕೊಳ್ಬೇಕಂದ್ರೆ ಏನು ಬೇಕಂತ ಹೇಳ್ತಿದ್ದಾರೆ ಅಂತಂದ್ರೆ ತಾಳ್ಮೆ ಬೇಕು. ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಬೇಕಂದ್ರೆ ತಾಳ್ಮೆ ಬೇಕಾ? ಯಾಕೆ ನಾವು ಬೈಬಲ್ ಓದ್ರೆ ನಮ್ಗೆ ಗೊತ್ತಾಗಲ್ವಾ? ದೇವ್ರು ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಅರ್ಥ ಆಗಲ್ವಾ? ಅನೇಕ ವಾಕ್ಯಗಳನ್ನು ಕೇಳ್ತಾ ಇದ್ದೇವೆ, ಅನೇಕ ಪ್ರಸಂಗಗಳನ್ನು ಕೇಳ್ತಾ ಇದ್ದೇವೆ, ಪ್ರತಿದಿನ ನಾವು ಆಡ್ತಾ ಇದ್ದೇವೆ. ನನ್ನ ಒಂದು ಚಿತ್ತ ಏನಿದೆ, ದೇವರ ಚಿತ್ತ ಏನಿದೆ, ನಾನು ಯಾವ ಚಿತ್ತಾನುಸಾರವಾಗಿ ನಡಿಬೇಕು ಅಂತ ನಮಗ್ ಗೊತ್ತಿಲ್ವಾ ಅಂತಂದ್ರೆ ಇಲ್ಲ ಪ್ರಿಯರೇ. ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳಬೇಕಂದ್ರೆ ನಮಗ್ ಮೊದಲಾಗಿ ಬೇಕಾಗಿದ್ದು ಏನಂತಂದ್ರೆ ತಾಳ್ಮೆ ಅಂತ ಪ್ರಿಯರೇ. ತಾಳ್ಮೆ ಅಂದ್ರೆ ನಾವು ಸಮಾಧಾನವಾಗಿರ್ಬೇಕು ಪ್ರಿಯರೇ. ಯಾರಾದ್ರೂ ನಮ್ಮನ್ನು ಮಾತಾಡ್ಸಿದಾಗ, ಯಾರಾದ್ರೂ ನಮ್ಗೆ ಹೇಳುವಾಗ ನಾವು ಶಾಂತ ಸ್ವಭಾವದಿಂದ ಇದ್ದಾಗ, ಸೈಲೆಂಟ್ ಆಗಿದ್ದಾಗ ನಮ್ಗೆ ಏನು ಗೊತ್ತಾಗುತ್ತಂದ್ರೆ ಅವರು ನಮಗೆ ಏನು ಹೇಳ್ತಿದ್ದಾರೆ ಎಂಬ ವಿಷಯ ನಮ್ಗೆ ಅರ್ಥ ಆಗುತ್ತೆ ಪ್ರಿಯರೇ. ಹೌದಾ? ನಾವು ಸೈಲೆಂಟ್ ಆಗಿದ್ದಾಗ, ಏನೇನೋ ಮಾತಾಡ್ಕೊಂಡಿದ್ದಾಗ ಯಾರೋ ನಮ್ಮನ್ನ ಕರೆದ್ರ ನಮ್ಗೆ ಕೇಳಿಸಲ್ಲ, ಅವ್ರು ಏನ್ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ ಪ್ರಿಯರೇ. ಆದರೆ
ನೀನು ಸೈಲೆಂಟ್ ಆಗಿ ಸಮಾಧಾನವಾಗಿ ಇದ್ದಾಗ ಮಾತ್ರ ನಮ್ ಪಕ್ಕದವರಾಗಿರ್ಬೋದು, ದೂರದವರಾಗಿರ್ಬೋದು, ನಮ್ಮನ್ನ ಕೂಗಿದಿರ ನಮ್ಗೆ ಏನು ಹೇಳಿದ್ರೆ ಎಂಬ ವಿಷಯವನ್ನು ನಾವು ಅರ್ಥ ಮಾಡ್ಕೊಳಕ್ ಆಗುತ್ತೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಕೂಡ ನಾವು ಯಾವುದೇ ಒಂದು ನಮ್ಮ ಜೀವನದಲ್ಲಿ ಕಷ್ಟ ಬಂದ್ರು, ಯಾವ ಒಂದು ಸಂಘಟನೆಗಳು ನಡೆದ್ರು, ನಾವು ಸಮಾಧಾನವಾಗಿ ಇದ್ದಾಗ ಮಾತ್ರ ನಮಗೆ ದೇವರ ಚಿತ್ತ ಏನೆಂಬುದು ನಮಗೆ ಅರ್ಥವಾಗುತ್ತೆ ಪ್ರಿಯರೇ. ದೇವರ ಚಿತ್ತ ಏನೆಂದು ನಾವು ತಿಳಿದುಕೊಳ್ಬೇಕಂದ್ರೆ ಏನಿರ್ಬೇಕಂತ ಪ್ರಿಯರೇ? ತಾಳ್ಮೆ ಇರ್ಬೇಕಂತ ಪ್ರಿಯರೇ. ತಾಳ್ಮೆ ಇದ್ರೆ ಸಾಕ? ತಾಳ್ಮೆ ಇದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ? ತಾಳ್ಮೆ ಇದ್ರೆ ಏನ್ ಗೊತ್ತಾಗಲ್ಲ ಸಿಸ್ಟರ್ ಅಂತ ನೀವು ಅಂದ್ರೆ, ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಇಬ್ರಾಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಇಬ್ರಾಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ಅಧ್ಯಾಯ 2-3 ವಚನಗಳು. ಇಬ್ರಾಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2-3 ವಚನಗಳು. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಸಾಕು ಪ್ರಿಯರೇ. ಇಲ್ಲಿ ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವ ಆಗಿರುವ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡಿರಿ. ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹೌದು ಪ್ರಿಯರೇ, ನಾವು ಕ್ರಿಸ್ತನನ್ನು ನಂಬಿದೀವಿ. ನಂಬಿಕೆಯನ್ನು ಹುಟ್ಟಿಸುವ ಕ್ರಿಸ್ತನು ಕೂಡ ಏನು ಮಾಡ್ತಾ ಇದ್ದಾನಂತಂದ್ರೆ, ತನಗೆ ಬಂದಿರುವ ಎಲ್ಲಾ ಕಷ್ಟವನ್ನು ಸಂತೋಷಕರವಾಗಿ ಸ್ವೀಕರಿಸಿ ಅದನ್ನ ಅನುಭವಿಸಿ ಸಿಲುಬೆಯ ಮರಣವನ್ನು ಹೊಂದಿ ದೇವರ ಬಲಗಡೆ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾನೆ ಪ್ರಿಯರೇ. ಇದನ್ನೆಲ್ಲ ಸಿಲುಬೆ ಮರಣವನ್ನು ಸಹಿಸಿಕೊಂಡ, ಭೂಮಿ ಮೇಲೆ 33 ವರ್ಷ ಜೀವನ ಮಾಡಿದ, ಅನೇಕ ಪ್ರಾಂತಗಳನ್ನು ತಿರುಗಿ ಸುವಾರ್ತೆ ಮಾಡಿದ ಅಂದ್ರೆ ಆತನೇನು ಆತಗೆ ಯಾರು ಏನು ಅಂದಿಲ್ಲ, ಯಾವ ಕಷ್ಟ ಬಂದಿಲ್ಲ, ಯಾವ ತೊಂದರೆ ಇಲ್ಲ, ಪ್ರಶಾಂತವಾಗಿ ಜೀವನ ಮಾಡಿದ್ದಾನೆ ಅಂತಂದ್ರೆ ಇಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಎಲ್ಲರಿಗಿಂತ ಅನೇಕ ಅವಮಾನಗಳನ್ನು, ಕಷ್ಟಗಳನ್ನು, ತೊಂದರೆಗಳನ್ನು ಅನುಭವಿಸಿದನು ಪ್ರಿಯರೇ. ಎಲ್ಲಾ ನೋವಲ್ಲಿ 3.5 ವರ್ಷ ಸುವಾರ್ತೆ ಮಾಡಬೇಕಾದ್ರೆ ಆತನು ಎಷ್ಟೋ ಕಷ್ಟಗಳನ್ನು ಅನುಭವಿಸಿದನು ಪ್ರಿಯರೇ. ಎಷ್ಟು ಅವಮಾನಗಳನ್ನು ಸಹಿಸಿಕೊಂಡಿದ್ದನು ಪ್ರಿಯರೇ. ಯಾವುದರ ಮೂಲಕ ಆತನು ಸಹಿಸಿಕೊಂಡಿದ್ದಾನೆ ಅಂತಂದ್ರೆ, ಆತನಲ್ಲಿ ಇದ್ದಿದ್ದ ಒಂದು ಗುಣ ಏನಂದ್ರೆ ತಾಳ್ಮೆ ಪ್ರಿಯರೇ, ಸಮಾಧಾನ. ತಾಳ್ಮೆ ಇದ್ದಿದ್ದಕ್ಕೆ ಆತನು ಎಲ್ಲವನ್ನು ಸಹಿಸಿಕೊಂಡ ಪ್ರಿಯರೇ. ಸಿಲುಬೆ ಮೇಲೆ ಇದ್ದಾಗ ಕೂಡ ಅವಮಾನ ಮಾಡಿದ್ರು ಪ್ರಿಯರೇ. ನೀನು ದೇವರಲ್ವಾ, ನೀನ್ ದೇವರ ಮಗ ಅಲ್ವಾ, ಈ ಮೊಳೆಗಳನ್ನು ಕಿತ್ಕೊಂಡು ಬಾ, ಇಳಿದು ಬಾ, ನಿನ್ಗೆಲ್ಲ ಗೊತ್ತಲ್ವಾ ಅಂದ್ಬಿಟ್ಟು ಎಷ್ಟು ಅವಮಾನ ಮಾಡಿದ್ರು ಎಲ್ಲ ಸಹಿಸ್ಕೊಂಡ ಪ್ರಿಯರೇ. ಯಾಕೆ ಸಹಿಸ್ಕೊಂಡ ಅಂತಂದ್ರೆ ತಾಳ್ಮೆಯಿಂದ ಸಹಿಸ್ಕೊಂಡ ಪ್ರಿಯರೇ. ಯೇಸು ಕ್ರಿಸ್ತನಲ್ಲಿ ಏನಿತ್ತು ಅಂತಂದ್ರೆ ತಾಳ್ಮೆ ಇತ್ತು ಪ್ರಿಯರೇ. ಯಾರು ನನ್ನ ಅವಮಾನ ಮಾಡಿದ್ರು, ಅವ್ರಿಗೆ ಏನಾದ್ರು ಅನ್ಬೇಕು, ಅವ್ರಿಗೂ ನೋವು ಕೊಡ್ಬೇಕು ಅಂತ ಅನ್ಕೊಳ್ಳಿಲ್ಲ ಪ್ರಿಯರೇ. ಆತನ ಏನು ತಪ್ಪು ಮಾಡಿಲ್ಲ ಅಂದ್ರೂ ಅದನ್ನ ಅವಮಾನಿಸಿದ್ರು. ಯೇಸು ಕ್ರಿಸ್ತನ್ ಯಾವತ್ತೂ ಊಟಕ್ಕೋಸ್ಕರ ಆಸೆ ಪಟ್ಟಿಲ್ಲ ಪ್ರಿಯರೇ. ಆದ್ರೆ ಏನಂದ್ರು, ಏನಂತಾರೆ ಕನ್ನಡದಲ್ಲಿ, ತಿಂಡಿ ಹೋತ ದೆವ್ವಗಳನ್ನು ಬಿಡಿಸೋರು, ದೆವ್ವದ ರಾಜ, ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತಾ ಇದಾರೆ ಪ್ರಿಯರೇ. ದೆವ್ವಗಳನ್ನು ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನ ಏನಂದ್ರೆ ದೆವ್ವಗಳನ್ನು ಬಿಡಿಸುವ ರಾಜ ನೀನು ಅಂದ್ಬಿಟ್ಟು ಅವಮಾನ ಮಾಡಿದ್ರು ಪ್ರಿಯರೇ. ಆದ್ರೆ ಅವ್ರು ಏನೇ ಅವಮಾನ ಮಾಡಿದ್ರು ತಾಳ್ಮೆಯಿಂದ ಸಹಿಸ್ಕೊಂಡ್ರು ಪ್ರಿಯರೇ. ತಾಳ್ಮೆ ಇದ್ರೆ ನಮ್ಗೆ ಏನ್ ಬರುತ್ತೆ? ತಾಳ್ಮೆ ಇದ್ರೆ ಸಾಕ. ಯಾರಾದ್ರೂ ನಮ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅದನ್ನ ನಾವು ಕೇಳ್ಬೇಕು. ನಾವು ಸುಮ್ನೆ ಯಾಕೆ ಅನ್ಸ್ಕೋಬೇಕು ಅಂತ ನಾವ್ ಆಲೋಚನೆ ಮಾಡಿದಾಗ ಪ್ರಿಯರೇ, ತಾಳ್ಮೆ ಇದ್ರೇನೆ ನಮ್ಗೆ ಏನು ಬರುತ್ತಂತಂದ್ರೆ ಭಕ್ತಿ ಬರುತ್ತಂತ ಪ್ರಿಯರೇ. ದೇವರ ಒಂದು ಭಯ ಅನ್ನೋದು ಇರುತ್ತಂತ ಪ್ರಿಯರೇ. ಸಮಾಧಾನವಾಗಿದ್ದರೆ ನಾವ್ ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಪೇತ್ರನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7-8 ವಚನಗಳು. ಭಕ್ತಿಯನ್ನು ಭಕ್ತಿಗೆ,
ನೀವು ನಿಮ್ಮಲ್ಲಿದ್ದು ಉಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಸೆಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ. ಸಾಕು ಪ್ರಿಯರೇ, ಥ್ಯಾಂಕ್ ಯು. ತಾಳ್ಮೆಯನ್ನು ತಾಳ್ಮೆಗೆ, ಭಕ್ತಿಯನ್ನು ಭಕ್ತಿಗೆ, ಸಹೋದರ ಸ್ನೇಹವು ಸಹೋದರ ಸ್ನೇಹಕ್ಕೆ, ಪ್ರೀತಿಯನ್ನು ಕೂಡಿಸಿರಿ. ನಾವು ನಮಗೆ ತಾಳ್ಮೆ ಇದ್ದಾಗ, ನಮಗೆ ಶಾಂತಿ ಸಮಾಧಾನ ಇದ್ದಾಗ ನಮ್ಮಲ್ಲಿ ಏನು ಕಾಣಿಸುತ್ತಂದ್ರೆ ಭಕ್ತಿ ಬರುತ್ತಂತ ಪ್ರಿಯರೇ. ದೇವರು ಹೇಳಿದ್ದಾನಲ್ವಾ, ನಿನ್ನ ಸಹೋದರನನ್ನು ಪ್ರೀತಿಸು, ನಿನ್ನ ಶತ್ರುಗಳನ್ನು ನೀನು ಪ್ರೀತಿಸು. ಅವ್ರೇನೋ ನನ್ನ ನಂದಿದ್ದರೆ ನಾನು ಅನ್ಬೇಕು ಎಂಬ ಆಲೋಚನೆ ಇಲ್ಲ. ತಾಳ್ಮೆಯಿಂದ ಸಮಾಧಾನವಾಗಿದ್ದರೆ ನಿನಗೆ ಭಕ್ತಿ ಬರುತ್ತೆ. ಭಕ್ತಿ ಬಂದಾಗ ನಿನ್ನ ಸಹೋದರನ ಮೇಲೆ ನಿನಗೆ ಸ್ನೇಹ ಬರುತ್ತೆ. ಸ್ನೇಹ ನಮ್ಮಲ್ಲಿ ಇದ್ದಾಗ ಪ್ರೀತಿ ಬರುತ್ತೆ ಪ್ರಿಯರೇ. ನಾವು ತಾಳ್ಮೆ, ಭಕ್ತಿ, ಸ್ನೇಹವನ್ನು ಕೂಡಿಸಿದಾಗ ನಾವು ಎಂತದಲ್ಲಿ ಅಂತಂದ್ರೆ, ನೀವು ನಿಮ್ಮಲ್ಲಿ ಹೆಚ್ಚುತ್ತಾ ಬರುತ್ತಾ ನಿಮ್ಮ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ. ಸಾಕು ಪ್ರಿಯರೇ, ನಾವು ತಾಳ್ಮೆ, ಭಕ್ತಿ, ಸಹೋದರನ ಸ್ನೇಹ, ಪ್ರೀತಿಯನ್ನು ಕೂಡಿಸಿದಾಗ ಕರ್ತನಾಗಿರುವ ಯೇಸು ಕ್ರಿಸ್ತ ಸಂಬಂಧವಾದ ಪರಿಜ್ಞಾನವನ್ನು ನಾವು ತಿಳಿದುಕೊಳ್ತೀವಂತ ಪ್ರಿಯರೇ. ಯೇಸು ಕ್ರಿಸ್ತರವರು ಕೂಡ ತಾಳ್ಮೆಯಿಂದ ಇದ್ರು ಪ್ರಿಯರೇ. ಸಮಾಧಾನ ಕರ್ತನ ಆತನ ಆಗಿದ್ದಾನೆ. ಆತನ ಸಂಬಂಧವಾಗಿರುವ ಪರಿಜ್ಞಾನವನ್ನು ನಾವು ತಿಳಿದುಕೊಂಡಿರುವಾಗ ನಾವು ಆಲಸ್ಯಗಾರರು ಆಗಲ್ಲ, ನಿಷ್ಫಲರು ಆಗಲ್ಲ ಪ್ರಿಯರೇ. ನಾವು ಏನ್ ಅಂದುಕೊಳ್ತೀವೋ ಅದು ನಮ್ಮ ಜೀವನದಲ್ಲಿ ನಡೆಯುತ್ತೆ ಪ್ರಿಯರೇ. ನಿಷ್ಫಲರು ಅಂತಂದ್ರೆ ನಾವು ಫಲ ಹೊಂದುವವರು. ನಾವು ಫಲವನ್ನು ಹೊಂದುವವರ ಯಾವುದ್ರ ಕಾರಣದಿಂದ ಅಂತಂದ್ರೆ ತಾಳ್ಮೆ, ಭಕ್ತಿ. ತಾಳ್ಮೆಯಿಂದ ಭಕ್ತಿ ಬರುತ್ತೆ, ಭಕ್ತಿಯಿಂದ ಸಹೋದರ ಸ್ನೇಹವನ್ನು ಬೆಳೆಸ್ತೇವೆ, ಸ್ನೇಹದಿಂದ ಪ್ರೀತಿಯನ್ನು ಸಂಪಾದಿಸ್ತೀವಿ ಪ್ರಿಯರೇ. ಪ್ರೀತಿಯನ್ನು ಕೂಡಿಸಿದಾಗ ನಾವು ಯಾರ ಸಂಬಂಧಿಗಳು ಆಗ್ತೀವಿ ಅಂತಂದ್ರೆ ಕ್ರಿಸ್ತನ, ನಮ್ಮ ಕರ್ತನಾಗಿರುವ ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ನಾವು ಹೊಂದುತ್ತೀವಂತ ಪ್ರಿಯರೇ. ಅಂತ ಪರಿಜ್ಞಾನವನ್ನು ನಾವು ಹೊಂದಿದಾಗ ಏನಾಗ್ತೀವಿ ಅಂತಂದ್ರೆ ಆಲಸ್ಯಗಾರರು ಅಂದ್ರೆ ಸಮಾಧಾನವಾದ ಮನುಷ್ಯರಾಗಿ ನಾವು ಬದಲಾಗ್ತೀವಿ ಪ್ರಿಯರೇ. ನಾವು ಫಲವನ್ನು ಹೊಂದುವವರು ಆಗ್ತೀವಿ ಪ್ರಿಯರೇ. ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಏನ್ ಅಳವಡಿಸ್ಕೊಳ್ಬೇಕು, ನಾವು ದೇವರ ಚಿತ್ತವನ್ನು ಅನುಸರಿಸಬೇಕು, ನಾವು ದೇವರಿಗೋಸ್ಕರ ಬದುಕಬೇಕು ಅಂತಂದಾಗ ನಮ್ಮಲ್ಲಿ ಮುಖ್ಯವಾಗಿ ಇರಬೇಕಾಗಿದ್ದು ಏನಂತಂದ್ರೆ ತಾಳ್ಮೆ ಅಂತ ಪ್ರಿಯರೇ. ತಾಳ್ಮೆ ಇದ್ದಾಗ ಮಾತ್ರ ನಾವು ದೇವರ ಚಿತ್ತವೇನೆಂಬುದನ್ನು ನಾವು ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ತಾಳ್ಮೆ ಇದ್ದಾಗ ನಾವು ಭಕ್ತಿ ಪೂರ್ವಕವಾಗಿ ದೇವರ ಮುಂದೆ ನಡೆದುಕೊಳ್ಳಕ್ಕಾಗುತ್ತೆ. ನಮ್ಮಲ್ಲಿ ಭಕ್ತಿ ಇದ್ದಾಗ ನಾವು ಇತರರನ್ನು ಪ್ರೀತಿಸ್ತೀವಿ ಪ್ರಿಯರೇ. ಇತರನನ್ನು ನಾವು ಗೌರವಿಸ್ತೀವಿ. ಆ ಗೌರವದಿಂದ ನಾವು ಯಾರ ಸಂಬಂಧಿಗಳಾಗ್ತೀವಿ ಅಂತಂದ್ರೆ ಕ್ರಿಸ್ತನ ಸಂಬಂಧಿಗಳಾಗ್ತೀವಂತ ಪ್ರಿಯರೇ. ಕ್ರಿಸ್ತನ ಸಂಬಂಧಿಗಳು ಆದಾಗ ಮಾತ್ರ ನಾವು ದೇವರ ಚಿತ್ತಾನುಸಾರವನ್ನು ನೆರವೇರಿಸೋಕೆ ಆಗುತ್ತೆ ಪ್ರಿಯರೇ. ಹಾಗೆ ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. 1ನೇ ಅರಸುಗಳು 17ನೇ ಅಧ್ಯಾಯ 1ನೇ ಅರಸುಗಳು 17ನೇ ಅಧ್ಯಾಯ 8ನೇ ವಚನದಿಂದ ಓದಿಕೊಳ್ಳೋಣ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಸಾಕು ಪ್ರಿಯರೇ, ಇಲ್ಲಿ ದೇವರು ಪೌಲನವ್ರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ದೇವರು ಏಲಿಯ ಪ್ರವಕ್ತನಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಏಲಿಯ ಅಲ್ಲಿ ಯಜಬೇಲ ರಾಣಿ ಅಲ್ಲಿ ವಿಗ್ರಹಗಳನ್ನು ಕೂಡಿಸಿದಾಗ ಏಲಿಯ ಒಂದು ದೇವರ ಮಾತನ್ನು ಹೇಳ್ತಾನೆ ಪ್ರಿಯರೇ. ಇಲ್ಲಿ ಕರುವು ಬರುತ್ತೆ, ಇಲ್ಲಿ ಏನು ಮಳೆ ಬರಲ್ಲ, ಬೆಳೆ ಬರಲ್ಲ, ಬರಗಾಲ ಬರುತ್ತೆ ಅಂದ್ಬಿಟ್ಟು ಹೇಳಿ ಏಲಿಯನು ದೂರ ಪ್ರಾಂತಕ್ಕೆ ಹೋಗ್ತಾನೆ ಪ್ರಿಯರೇ. ಆಗ ದೇವರು ಹೇಳ್ತಿದ್ದಾನೆ, ಇದು ಬರಗಾಲ ಬರುತ್ತೆ, ನಿನ್ನನ್ನು ಸಾಕುವುದಕ್ಕೆ ನಾನು ಒಂದು ವಿಧವೆಯನ್ನು ಏರ್ಪಡಿಸ್ತೀನಿ, ಆಕೆ ಹತ್ರ ನೀನು ಹೋಗು ಅಂತ ಹೇಳ್ತಾರೆ ಪ್ರಿಯರೇ. ಆಕೆ ಯಾರು ಅಂತಂದ್ರೆ ವಿಧವೆ ಪ್ರಿಯರೇ. ಆಕೆ ಕೂಡ ಬರಗಾಲದಲ್ಲೇ ಇದ್ದಾಳೆ ಪ್ರಿಯರೇ. ಆಕೆಗೆ ತಿನ್ನುವುದಕ್ಕೆ ಆಹಾರ ಇಲ್ಲ, ಅಡಿಗೆ ಮಾಡ್ಕೊಳಕ್ಕೆ ಎಣ್ಣೆ ಇಲ್ಲ, ಅಡಿಗೆ ಮಾಡ್ಕೊಳಕ್ಕೆ ಸೌದೆ ಇಲ್ಲ, ಕಟ್ಕೆ ಇಲ್ಲ. ಆಕೆ ಕೂಡ ಬರಗಾಲದಲ್ಲಿ ಇದ್ದಾಳೆ. ಆಕೆ ಹತ್ರ ಕೂಡ ಏನು ಇಲ್ಲ ಪ್ರಿಯರೇ.
ಆದರೆ ಆ ವಿಧಿವೆ ಹತ್ರ ಏನಿದೆ ಅಂತಂದ್ರೆ ತಾಳ್ಮೆ ಇದೆ ಪ್ರಿಯರೇ. ಗಂಡನಿಲ್ಲ, ಮನೆಯಲ್ಲಿ ಸಮೃದ್ಧಿವಾದಂತ ತಿನ್ನುವುದಕ್ಕೆ ಉಡುವುದಕ್ಕೆ ಏನೂ ಇಲ್ಲ ಪ್ರಿಯರೇ. ಆದ್ರೆ ಆಕೆ ಹೆಂಗಿದಾಳ ಅಂತಂದ್ರೆ ತಾಳ್ಮೆಯಿಂದ ಇದ್ದಾಳ ಪ್ರಿಯರೇ, ಸಮಾಧಾನದಿಂದ ಇದ್ದಾಳ ಪ್ರಿಯರೇ. ಆಕೆಗೆ ಎಷ್ಟು ಕಷ್ಟ ಇದೆ. ದುಡ್ದು ಹಾಕಕ್ಕೆ ಗಂಡ ಇಲ್ಲ, ಕೆಲ್ಸ ಮಾಡೋದಕ್ಕೆ ಕೆಲ್ಸ ಇಲ್ಲ, ಅಡಿಗೆ ಮಾಡ್ಕೊಂಡ್ ತಿನ್ನೋದಂದ್ರೆ ಆಹಾರ ಇಲ್ಲ. ಆಕೆ ಹತ್ರ ಏನಿದೆ ಅಂದ್ಬಿಟ್ಟು ಏನೇನನ್ನು ದೇವರು ಆಕೆ ಹತ್ರ ಕಳ್ಸಿದಾನೆ ಅಂತ ನಾವು ಆಲೋಚನೆ ಮಾಡಿದ್ರೆ ಆಕೆ ಏನಿದೆ ಅಂತಂದ್ರೆ ತಾಳ್ಮೆ ಇದೆ ಪ್ರಿಯರೇ. ತಾಳ್ಮೆಯಿಂದ ಭಕ್ತಿಯನ್ನು ಹೊಂದಿಕೊಂಡಿದ್ದಾಳೆ, ಭಕ್ತಿಯಿಂದ ಸಹೋದರನ ಪ್ರೀತಿಯನ್ನು ಹೊಂದಿಕೊಂಡಿದ್ದಾಳೆ ಪ್ರಿಯರೇ. ಏಲಿಯನು ಹೋಗಿ ಅಮ್ಮ ನನಗೆ ಸ್ವಲ್ಪ ನೀರು ಕೊಡು, ಅಮ್ಮ ನನಗೆ ಒಂದು ರೊಟ್ಟಿ ಮಾಡಿಕೊಡು ಅಂದಿದ ತಕ್ಷಣ, ನೋಡಪ್ಪ ನನ್ನ ಹತ್ರ ಇಷ್ಟೇ ಇರೋದು, ಇಷ್ಟೇ ಎಣ್ಣೆ ಇದೆ, ಇಷ್ಟೇ ಹಿಟ್ಟು ಇದೆ ಅಂದ್ಬಿಟ್ಟು ಏಲಿಯನ್ಗೆ ಹೇಳ್ತಾಳ ಪ್ರಿಯರೇ ಆ ವಿಧಿವೇಶ್ರೀ. ಆದ್ರೆ ಏಲಿಯನ್ ಹೇಳ್ತಾನೆ, ನನ್ಗೆ ಒಂದೇ ಒಂದು ರೊಟ್ಟಿ ಮಾಡ್ಕೊಂಬ, ಆಮೇಲೆ ನೀವು ಮಾಡ್ಕೊಂಡ್ ತಿನ್ರಿ ಅಂದ್ಬಿಟ್ಟು ಹೇಳ್ತಾನೆ ಪ್ರಿಯರೇ. ಯಾಕೆ ಆಕೆ ಹೇಳ್ಬೇಕಿತ್ತಲ್ಲ, ನಾನು ನನ್ ಮಗ ಬರಗಾಲದಲ್ಲಿದೀವಿ, ಒಂದ್ ವಾರದಿಂದ ನಾವೇ ಊಟ ಮಾಡಿಲ್ಲ, ನಾವ್ ಮಾಡ್ಕೊಂಡ್ ತಿಂತೀವಿ, ನಿನಗೆ ಯಾಕೆ ಕೊಡ್ಬೇಕು ಅಂತ ಎಂಬ ಕ್ವಶನ್ ಮಾಡ್ಲಿಲ್ಲ ಪ್ರಿಯರೇ. ಏಲಿಯನು ಒಂದೇ ಒಂದು ಮಾತು ಹೇಳ್ತಾನೆ. 13ನೇ ವಚನ ಓದಿಕೊಳ್ಳೋಣ. ಆಗ ಎಲಿಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಇಸ್ರಾಯೇಲ್ ದೇವರಾದ ಯೆಹೋವನ ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿ ಇರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯೂ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ಸಾಕು ಪ್ರಿಯರೇ. ಏಲಿಯನು ಪ್ರವಾದಿಯಾದಂತ ಏಲಿಯನು ಬಡತನದಲ್ಲಿರುವಂತ ಬರಗಾಲದಲ್ಲಿ ಇರುವಂತ ವಿಧಿವೆ ಸ್ತ್ರೀ ಹತ್ರ ಹೋಗ್ಬಿಟ್ಟು ಒಂದೇ ಹೇಳ್ತಿದ್ದಾನೆ, ಫಸ್ಟ್ ನೀನ್ ನನಗ್ ಮಾಡು, ಆಮೇಲೆ ನಿನ್ ಮಗನಿಗೆ ನೀನು ಮಾಡ್ಕೊ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಹೆದರಬೇಡ, ನೀನು ಭಯ ಪಡಬೇಡ, ನನ್ನ ಮಾತನ್ನು ನಂಬು ಅಂತ ಹೇಳ್ತಾನೆ ಪ್ರಿಯರೇ. ಆಕೆ ದೇವರು ಹೇಳ್ತಿದ್ದಾನೆ ಅಂತ ಹೇಳ್ತಾನೆ ಪ್ರಿಯರೇ. ಆದ್ರೆ ಆಕೆ ದೇವರ ಮೇಲೆ ನಂಬಿಕೆ ಇಟ್ಲು. ಮುಂದೆ ನನ್ನ ಜೀವನ ಏನು, ನಾನು ಇರೋ ರೊಟ್ಟಿಯಲ್ಲೇ ಆಕೆನ ಹತ್ರ ಎಷ್ಟು ಇಟ್ಟಿದೆ ಅಂತ ನಾವು ಆಲೋಚನೆ ಮಾಡಿದ್ರೆ ಸ್ವಲ್ಪ ಇಟ್ಟಿದೆ ಪ್ರಿಯರೇ. 11ನೇ ವಚನ 12ನೇ ವಚನ ಓದಿಕೊಳ್ಳೋಣ. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಸಾಕು ಪ್ರಿಯರೇ. ಆಕೆ ಹತ್ರ ಏನಿದೆ ಅಂದ್ರೆ ಒಂದೇ ಒಂದು ಹಿಡಿ ಹಿಟ್ಟಿದೆ, ಸ್ವಲ್ಪ ಎಣ್ಣಿದೆ. ಒಂದು ಹಿಡಿ ಹಿಟ್ಟಲ್ಲಿ ನಾವು ಎಷ್ಟು ರೊಟ್ಟಿ ಮಾಡೋಕೆ ಸಾಧ್ಯ ಅಂದ್ರೆ 1, 2 ಪ್ರಿಯರೇ. ಆ 2 ಆಕಿನ ಮಗನ್ಗೆ ಆಕಿಗೆ ಸರಿ ಹೋಗುತ್ತಿದೆ. ಆದ್ರೆ ಏಲಿಯನ್ ಬಂದು ಫಸ್ಟ್ ನನಗ್ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇದ್ದಾನೆ ಪ್ರಿಯರೇ. ಆಕೆ ಆ ಮಾತಿಗೆ, ಅಪ್ಪ ನನ್ನ ಹತ್ರ ಇಷ್ಟೇ ಇರೋದು, ಇದನ್ ಬಿಟ್ಟು ನನ್ನ ಹತ್ರ ಏನ್ ರೊಟ್ಟಿಗಳಿಲ್ಲ, ಏನೂ ಇಲ್ಲ ಅಂತ ಹೇಳಿದಾಗ, ಹೆದರಬೇಡಮ್ಮ, ಫಸ್ಟ್ ನನಗೆ ಮಾಡಿಕೊಡು, ನಮ್ಮ ದೇವರು ನಮ್ಮನ್ನು ಈ ಬರಗಾಲದಲ್ಲಿ ಕಾಪಾಡ್ತಾನೆ, ಬರಗಾಲ ತೀರೋ ಗಂಟ ನಮಗೆ ಆಹಾರವನ್ನು ಕೊಡ್ತಾನೆ ಅಂತ ಅಂದ್ಬಿಟ್ಟು ಏಲಿಯನ್ ಹೇಳಿದಾಗ ಪ್ರವಾದಿಯ ಮಾತುಗಳನ್ನ ಆಕೆ ನಂಬುತ್ತಾಳ ಪ್ರಿಯರೇ. ಯಾಕೆ ನಾನು ಇವಾಗ ಎಷ್ಟು ದಿನ ಬರಗಾಲ ಬರುತ್ತೆ ಏನೋ, ನಾನು ಮುಂದೆ ಜೀವನ ಮಾಡ್ಬೇಕಲ್ಲ, ನನಗೆ ಕಷ್ಟ ಆಗುತ್ತೆ ಅಲ್ಲ ಅನ್ಬಿಟ್ಟು ಕಷ್ಟಗಳನ್ನು ಮುಂದೆ ಇಟ್ಕೊಂಡು ಆಕೆ ಆಲೋಚನೆ ಮಾಡ್ಲಿಲ್ಲ ಪ್ರಿಯರೇ. ದೇವರ ಒಂದು ಪ್ರವಾದಿ ಏನ್ ಹೇಳ್ತಿದ್ದಾನೋ ಆತನ ಕಡೆ ಕಿವಿ ಕೊಟ್ಲು ಪ್ರಿಯರೇ, ಆತನ ಕಡೆ ತನ್ನ ಮನಸ್ಸನ್ನು ಕೊಟ್ಲು ಪ್ರಿಯರೇ. ಅಂತ ಏನ್ ಹೇಳ್ತಾನೋ ಅದನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡ್ಲು ಪ್ರಿಯರೇ. ತಾಳ್ಮೆಯಿಂದ ಆತನ ಮಾತುವನ್ನು ಕೇಳಿ ಆತನಿಗೆ ನೀರು ಕೊಟ್ಟು ರೊಟ್ಟಿಯನ್ನು ಮಾಡಿಕೊಟ್ಲು ಪ್ರಿಯರೇ. ನಾವು ಈ ವಿಧಿಯ ಸ್ಥಾನದಲ್ಲಿ ನಾವಿದ್ದಾಗ ಎಷ್ಟು ಆಲೋಚನೆಗಳು ಮಾಡ್ತಾ ಇದ್ವಿ ಪ್ರಿಯರೇ. ಇರೋದೇ ಸ್ವಲ್ಪ ಇದೆ, ಇದೊಂದು ತಿಂದ್ಬಿಟ್ಟು ಇನ್ನೊಂದು ವಾರ ಬದುಕ್ತೀವನು, ಇಲ್ಲ ಆಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಡೇ ನಾವ್ ಏನ್ ಮಾಡ್ಬೇಕು, ಏನ್ ಸಮಕೂರ್ಸ್ಕೋಬೇಕು, ನಾವ್ ಏನ್ ತಿನ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ಕೇಳ್ಬೇಕು ಅಂತ ಆಲೋಚನೆ ಮಾಡ್ತೀವಿ ಪ್ರಿಯರೇ. ಆದ್ರೆ ಆ ವಿಧಿವೇ ಆಲೋಚನೆ ಮಾಡ್ಲಿಲ್ಲ ಪ್ರಿಯರೇ. ಅದಕ್ಕಾಗಿ ದೇವರು ಆಕೆಯನ್ನು ಭಕ್ತಿಯನ್ನು ಮೆಚ್ಚಿಕೊಂಡು ಆಕೆಯಲ್ಲಿರುವ ತಾಳ್ಮೆಯನ್ನು ನೋಡಿ, ಆಕೆಯಲ್ಲಿರುವ ಸಹೋದರರ ಪ್ರೀತಿ, ಸಹೋದರರ ಸ್ನೇಹ ಇದೆ ಪ್ರಿಯರೇ. ಆಕೆ ಏಲಿಯನ್ಗೆ ನನ್ ಮಾಡ್ಕೊಡಕ್ ಆಗಲ್ಲ, ನನ್ನ ಹತ್ರ ಸ್ವಲ್ಪನೇ ಇದೆ, ನಾನು ನನ್ ಮಗನ್ ಮಾಡ್ಬೇಕು, ನಾನ್ ಮಾಡ್ಕೊಂಡ್ ತಿನ್ಬೇಕು ಅಂತ ಆಲೋಚನೆ ಬರ್ಲಿಲ್ಲ ಪ್ರಿಯರೇ. ಅಲ್ಲಿ ಕೂಡ ಆ ವಿಧಿವೆ ಏಲಿಯನ ಮೇಲೆ ಏನು ತೋರಿಸಿದ್ಲು ಅಂದ್ರೆ ಪ್ರೀತಿಯನ್ನು ತೋರಿಸಿದ್ಲು ಪ್ರಿಯರೇ. ತಾಳ್ಮೆ ಮುಖಾಂತರ ಭಕ್ತಿ ಬಂತು, ಭಕ್ತಿ ಮುಖಾಂತರ ಸಹೋದರನ ಪ್ರೀತಿಗೆ ನಾವು ಸಹೋದರನ ಸ್ನೇಹಕ್ಕೆ ಪ್ರೀತಿಯನ್ನು ಜೋಡಿಸಿರಿ ಅಂತ ಅಂದ್ಬಿಟ್ಟು ಮುಂದೆ ವಚನದಲ್ಲಿ ಓದಿಕೊಂಡ್ವಲ್ಲ ಪ್ರಿಯರೇ. ಆ ಎಲ್ಲಾ ಲಕ್ಷಣಗಳು ಯಾರಲ್ಲಿ ಕಾಣಿಸ್ತಾ ಇದಾವಂತಂದ್ರೆ ಈ ಬಡತನದಲ್ಲಿರುವ ವಿಧಿವೆ ಸ್ತ್ರೀಯಲ್ಲಿ ಕಾಣಿಸ್ತಾ ಇದೆ ಪ್ರಿಯರೇ.
ಹೌದಾಕಿ ಸಮಾಧಾನವಾಗಿದ್ಲು. ಯಾವ ಆಕಿ ಬರಗಾಲದಲ್ಲಿ ಇದ್ರು ಆಕೆ ದೇವರಿಗೆ ಪ್ರೇಯರ್ ಮಾಡ್ಲಿಲ್ಲ ಪ್ರಿಯರೇ. ಅಯ್ಯೋ ದೇವರೇ, ಯಾಕೆ ನನಗೆ ಇಂಥ ಸ್ಥಿತಿ ತಂದ್ಬಿಟ್ಟಿ, ನಾನು ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ನನ್ ಮಗನ್ ಹೆಂಗ್ ಸಾಕೊಳ್ಳಿ, ನಾನು ಹೆಂಗ್ ಬದುಸ್ಕೊಳ್ಳಿ, ನಾನು ಯಾವ ಆಹಾರವೂ ಇಲ್ಲ, ಇರೋದು ಒಂದ್ ಇಡಿಕೆ ಹಿಟ್ಟೈತೆ ನನ್ನ ಮನೇಲಿ, ಸ್ವಲ್ಪನೇ ಎಣ್ಣೆ ಐತೆ, ಸೌದೆ ತರೋಣ ಅಂದ್ರೆ ಸೌದೆ ಇಲ್ಲ, ಹೊರಗಡೆ ಹೋಗಿ ಆರ್ಸ್ಕೊಳಕ್ ಬಂದಿದೀನಿ ನಾನು. ಏನ್ ನನ್ನ ಸ್ಥಿತಿ, ಏನ್ ನನ್ನ ಗತಿ, ನಾನ್ ನಿನ್ನನ್ನೇ ನಂಬಿದ್ದೀನಲ್ಲ ದೇವ್ರೆ, ನನ್ಗೆ ಯಾಕೆ ಇಂಥ ಪರಿಸ್ಥಿತಿನೇ ತಂದಿ. ಇವಾಗೇನು ಒಬ್ಬ ಪ್ರವಾದಿ ಬಂದ್ಬಿಟ್ಟು ನನಗೆ ರೊಟ್ಟಿ ಮಾಡ್ಕೊಡು ಅಂತಿದ್ದಾನೆ, ನಾನು ಏನ್ ಮಾಡ್ಲಿ ಎಂಬ ಆಲೋಚನೆ ಆಕೆಯಲ್ಲಿ ಇರ್ಲಿಲ್ಲ ಪ್ರಿಯರೇ. ಪೂರ್ತಿಯಾದ ನಂಬಿಕೆ ಇತ್ತು ಪ್ರಿಯರೇ. ಆಕೆಯ ನಂಬಿಕೆಗೆ ಆಗಿರುವ ಪರಿಶೋಧನದಲ್ಲಿ ಈತನ ಬಂಧನೇನಂತ ತಿಳಿದುಕೊಂಡ್ಲೋ ಏನೋ ಪ್ರಿಯರೇ, ಆಕೆ ತಾಳ್ಮೆ ಉಳ್ಳವಳಾಗಿ ಸಹೋದರನ ಸ್ನೇಹಕ್ಕೆ ಪ್ರೀತಿಯನ್ನು ಜೋಡಿಸಿ ಆತನಿಗೆ ರೊಟ್ಟಿ ಮಾಡಿಕೊಟ್ಲು ಪ್ರಿಯರೇ. ಯಾವಾಗಾದ್ರೂ ಆಕೆ ಪ್ರವಾದಿಗೆ ರೊಟ್ಟಿ ಮಾಡಿಕೊಟ್ಲೋ ಅವಾಗ ಅವರು ಬರಗಾಲ ಮುಗಿಯ ಗಂಟ ಅವರ ಹಿಟ್ಟು ಆಗೋಗ್ಲಿಲ್ಲ ಅಂತ ಪ್ರಿಯರೇ, ಅವ್ರ ಎಣ್ಣೆನೂ ಆಗೋಗ್ಲಿಲ್ಲ ಅಂತ ಪ್ರಿಯರೇ. ಆದ ಕಾರಣ ನಾವು ಕೂಡ ನಮ್ಮ ಜೀವನದಲ್ಲಿ ನಾನಾ ಕಷ್ಟಗಳು ಬಂದಾಗ ನಮ್ಮಲ್ಲಿ ಏನಿರ್ಬೇಕಂತಂದ್ರೆ ಸ್ಥಿರವಾದ ನಂಬಿಕೆ ಇರಬೇಕು. ಆ ನಂಬಿಕೆಯಲ್ಲಿ ನಾವು ತಾಳ್ಮೆ ಉಳ್ಳವರಾಗಿರ್ಬೇಕು ಪ್ರಿಯರೇ. ತಾಳ್ಮೆ ಇದ್ದಾಗ ಮಾತ್ರ ನಾವು ಕ್ರಿಸ್ತನ ಸಂಬಂಧಿಗಳಾಗಿ ಆಗೋಕೆ ಅವಕಾಶ ಇರುತ್ತೆ ಪ್ರಿಯರೇ. ನಮ್ಮ ಕಷ್ಟಗಳಲ್ಲಿ ನಾವು ಮುಂದೆ ಇಟ್ಟುಕೊಂಡು ಹೋದಾಗ ನಮ್ಮ ಹೃದಯವು ನಾವು ಸಂಚಲನ ಆಗಿರ್ತೀರಾ ನೀವು, ಅದನ್ನು ಬದಲಾಯಿಸಿಕೊಳ್ಳಿರಿ, ನಿಮ್ಮ ಹೃದಯವನ್ನು ನಿಷ್ಕಳವಾಗಿ ಮಾಡಿಕೊಳ್ಳಿರಿ ಅಂದ್ಬಿಟ್ಟು ಕ್ರಿಸ್ತನ್ ಹೇಳ್ಕೊಡ್ತಾನೆ ಪ್ರಿಯರೇ. ನಾವು ಚಂಚಲವಾಗಿದ್ದಾಗ ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ ನಾವು ಯಾರ ಹತ್ರ ಹೋಗ್ಬೇಕಂತ, ನಾವು ದೇವರ ಬಳಿಯಲ್ಲಿ ಹೋದಾಗ ದೇವರು ನಮ್ಮ ಬಳಿಗೆ ಬರ್ತಾನಂತ ಪ್ರಿಯರೇ. ನಮ್ಮ ಪಾಪಗಳನ್ನು, ನಮ್ಮ ಕೈಗಳನ್ನು ಶುದ್ಧ ಮಾಡಿಬಿಟ್ಟು, ನಮ್ಮ ಹೃದಯವನ್ನು ಶುದ್ಧ ಮಾಡಿಬಿಟ್ಟು ನಾವು ಸ್ಥಿರರಾಗಿ ಜೀವನ ಮಾಡುವುದಕ್ಕೆ ದೇವರು ನಮಗೆ ಅವಕಾಶವನ್ನು ಕೊಡ್ತಾನೆ ಪ್ರಿಯರೇ. ನಾವ್ ಹೀಗೆ ನೋಡ್ಕೊಂಡಿವ್ ಪ್ರಿಯರೇ, ವಿಧಿವೆ ಸ್ತ್ರೀ ಹೇಗೆ ಆಕೆ ಅಂತ ಬರಗಾಲದಲ್ಲೂ ತಾಳ್ಮೆ ಯಾಕೆ ಇತ್ತು, ಯಾವ ನಂಬಿಕೆಯಿಂದ ಆಕೆ ಜೀವನ ಮಾಡ್ತಾ ಇದ್ದಾಳೆ ಪ್ರಿಯರೇ. ಯಾರ ಹತ್ರನೂ ಹೋಗಿ ಕೈ ಚಾಚಲಿಲ್ಲ, ಯಾರ ಹತ್ರ ಹೋಗಿ ಕೇಳಲಿಲ್ಲ. ನಮ್ ಮನೆಗೆ ಪಾಸ್ಟರ್ ಬಂದಿದ್ದಾರೆ, ನಮ್ಮ ಹತ್ರ ಪ್ರವಾದಿ ಬಂದಿದ್ದಾನೆ, ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡ್ರಿ, ನಿಮ್ ಹತ್ರ ಜಾಸ್ತಿ ಇದೆಯೇನು ಇಟ್ಟು ಎಣ್ಣೆ ಕೊಡ್ರಿ ಅನ್ಬಿಟ್ಟು ಎಲ್ಲೂ ಕೇಳಲಿಲ್ಲ ಪ್ರಿಯರೇ. ನಂಬಿಕೆಯಿಂದ ಮಾಡಿಕೊಟ್ಲು. ಬರಗಾಲ ಹೋಗ ಗಂಟ ಆಕೆ ಪ್ರತಿಫಲವನ್ನು ಹೊಂದಿದಳು ಪ್ರಿಯರೇ. ನಾವು ಕ್ರಿಸ್ತೇಸಿನಲ್ಲಿ ನಂಬಿಕೆ ಪರಿಜ್ಞಾನವನ್ನು ನಾವು ಹೊಂದಿದಾಗ ಪ್ರಿಯರೇ, ನಾವು ಕೂಡ ಪ್ರತಿಫಲವನ್ನು ಹೊಂದವರಾಗಿರ್ತೀವಿ ಪ್ರಿಯರೇ. ಅದಕ್ಕಾಗಿ ನಾವು ವಿಧಿವೆ ಸ್ತ್ರೀಯಲ್ಲಿ ಇರುವಂತ ತಾಳ್ಮೆ, ಭಕ್ತಿ, ಸಹೋದರನ ಪ್ರೀತಿಯನ್ನು ಹೊಂದವರಾಗಿರ್ಬೇಕು ಪ್ರಿಯರೇ. ಹೌದು, ನಾವು ಈಕೆಗೇನು ದೇವರ ಹೆಲ್ಪ್ ಮಾಡ್ಬಿಟ್ಟ, ಸಹಾಯ ಮಾಡ್ಬಿಟ್ಟ, ಪ್ರವಾದಿಯನ್ನು ಕಳಿಸ್ಬಿಟ್ಟ, ಪ್ರವಾದಿ ಏನ್ ಹೇಳಿದ್ರೆ ಅದು ನಡೆದು ಬಿಡುತ್ತೆ, ಆದ್ರೆ ನಮ್ಮ ಜೀವನದಲ್ಲಿ ಹಂಗಲ್ವಲ್ಲ ಅಂತ ನಾವು ಆಲೋಚನೆ ಮಾಡ್ತೀವಿ ಪ್ರಿಯರೇ. ಆದರೆ ಈ ತರ ಆಲೋಚನೆ ಮಾಡೋ ಬದಲು ನಾವು ದೇವರ ಮೇಲೆ ನಂಬಿಕೆಯನ್ನು ಇಡೋರಾಗಿರ್ಬೇಕು ಪ್ರಿಯರೇ. ದೇವರ ಇಷ್ಟಾನುಸಾರವೋ ಏನೋ ನಮ್ಗೆ ಗೊತ್ತಿರಲ್ಲ, ಆದ್ರೆ ನಮ್ಮ ಜೀವನದಲ್ಲಿ ಏನೇ ನಡೆದ್ರು ದೇವರೇ, ನಾನ್ ನಿನಗಾಗಿ ಜೀವನ ಮಾಡ್ತೀನಿ. ನನ್ನ ಜೀವನದಲ್ಲಿ ಎಂತ ಕಷ್ಟ ಬಂದ್ರು, ಎಂತ ಬರಗಾಲ ಬಂದ್ರು, ಯಾವ ರೋಗ ಬಂದ್ರು, ಏನೇ ಆದ್ರೂ ನೀನ್ ನನ್ನ ಜೊತೆಯಲ್ಲಿ ಇದ್ದೀಯ ಅಂತ ನಾನು ನಂಬುತ್ತಾ ಇದ್ದೀನಿ. ಸಮಾಧಾನದಿಂದ ಕಾಯ್ತಾ ಇದ್ದೀನಿ ದೇವರೇ. ನೀನ್ ನನಗೆ ಸಮಾಧಾನಕರ್ತನಾಗಿದೀಯ, ನಾನು ನಿನ್ನ ಮಾರ್ಗದಲ್ಲಿ ನಡೀತಾ ಇದ್ದೇನೆ, ನಿನ್ನ ಸಮಾಧಾನವನ್ನು ನನಗೆ ಕೊಡು, ನಿನ್ನ ಕೃಪೆಯನ್ನು ನನಗೆ ಕೊಡು ಅಂದ್ಬಿಟ್ಟು ನಾವು ಆಲೋಚನೆ ಮಾಡೋರಾಗಿರ್ಬೇಕು ಪ್ರಿಯರೇ. ಆದಾಗ ಮಾತ್ರ ನಾವು ದೇವರ ಚಿತ್ತಾನುಸಾರವಾಗಿ ಬದುಕುವುದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವೆ ಅಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿರಷ್ಟೇ. ಸಾಕು ಪ್ರಿಯರೇ. ಏನಂತ ಪ್ರಿಯರೇ? ತಾಳ್ಮೆ ಹೊಂದಿರುವನು ಧನ್ಯರೆಂದು ಹೇಳುತ್ತೇವಲ್ಲವೇ? ನಾವು ಯಾರಾದ್ರೂ ಒಂದು ಕಷ್ಟವನ್ನು ಅವ್ರು ಸಹಿಸ್ಕೊಂಡಿದ್ದಾರೆ, ಆ ಕಷ್ಟದಿಂದ ಹೊರಗಡೆ ಬಂದಿದ್ದಾರಂದ್ರೆ ಅವ್ರು ಸೂಪರ್, ಅವರು ಧನ್ಯವಂತರು, ಅವರು ಭಾಗ್ಯವಂತರು. ಅವ್ರ ಜೀವನದಲ್ಲಿ ಎಷ್ಟು ಕಷ್ಟ ಬಂದ್ರು ಅವ್ರು ಸಹಿಸ್ಕೊಂಡಿದ್ದಾರೆ, ಅವ್ರು ಸಮಾಧಾನವಾಗಿದ್ದಾರೆ ಅನ್ಬಿಟ್ಟು ಆಲೋಚನೆ ಮಾಡ್ತೀವಿ ಪ್ರಿಯರೇ.
ಅವರನ್ನು ಕುರಿತು ನಾವು ಆಲೋಚನೆ ಮಾಡಿದಾಗ ಅವ್ರ ತರ ನಾನ್ ಯಾಕೆ ಸಮಾಧಾನವಾಗಿ ಇರಕ್ ಆಗ್ತಿಲ್ಲ, ತಾಳಿಕೊಂಡು ನಾನ್ ಯಾಕೆ ಇರಕ್ ಆಗ್ತಿಲ್ಲ ಅಂತ ಆಲೋಚನೆ ಮಾಡಿದ್ರೆ ಪ್ರಿಯರೇ, ನಮ್ಮ ಮುಂದೆ ಒಬ್ಬ ಭಕ್ತನ್ ಕಳಿಸ್ತಾನೆ ಪ್ರಿಯರೇ. ಆತನ ಯಾರು ಅಂತಂದ್ರೆ ಯೋಬನಂತ ಪ್ರಿಯರೇ. ಯೋಬನಲ್ಲಿ ತಾಳ್ಮೆ ವಿಷಯವಾಗಿಯೇ ಹೇಳಿ ಕರ್ತನ ಅವನಿಗೆ ಅಂತ್ಯದಲ್ಲಿ ಮಾಡಿರುವುದನ್ನು ನೋಡಿ. ಯೋಬನ ಜೀವನದಲ್ಲಿ ಎಂತ ಕಷ್ಟಗಳು ಬಂದವು ಪ್ರಿಯರೇ, ಅದು ನಾವು ಊಹಿಸ್ಕೊಳಕ್ಕೆ ಆಗಲ್ಲ. ಆಸ್ತಿ ಹೋಯ್ತು, ಮಕ್ಕಳು ಹೋಯ್ತು, ಕುದುರೆಗಳು ಹೋದವು, ಒಂಟೆಗಳು ಹೋದವು, ಕುರಿಗಳು ಹೋದವು, ಮನೆ ಹೋಯ್ತು, ಮಕ್ಕಳು ಹೋಯ್ತು. ಊರವ್ರೆಲ್ಲ ಬಂದು ಅಂದ್ರು ಪ್ರಿಯರೇ, ನೀನ್ ಏನು ಪಾಪ ಮಾಡಿದೀಯ, ನಿನ್ನ ಆಸ್ತಿ ಎಲ್ಲ ಹೊಂಟೋಯ್ತು, ನೀನು ಪಾಪ ಮಾಡಿದೀಯ, ಅದಕ್ಕೆ ನಿನಗೆ ದೇವರು ಶಿಕ್ಷೆ ಕೊಡ್ತಿದಾರೆ ಅಂತ ಅವಮಾನಿಸಿದ್ರು ಪ್ರಿಯರೇ, ನಿಂದಿಸಿದ್ರು ಪ್ರಿಯರೇ. ಆದರೆ ಆತನು ದೇವರ ಮೇಲೆ ಇರುವ ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ, ಭಕ್ತಿಯನ್ನು ಕಳ್ಕೊಳ್ಳಿಲ್ಲ. ಏನಕ್ಕೆ ಇದೆಲ್ಲ ಕಾರಣ ಅಂತಂದ್ರೆ ತಾಳ್ಮೆಯಿಂದ ಕಾಯ್ತಾ ಇದನ್ನ ಪ್ರಿಯರೇ. ನನ್ನ ನಡತೆ ಏನಿದೆ ದೇವರಿಗೆ ಗೊತ್ತಿದೆ, ನಾನು ಹೆಂಗೆ ಜೀವನ ಮಾಡಿದೀನೋ ನನಗೆ ಗೊತ್ತಿದೆ ಅನ್ಬಿಟ್ಟು ಆತನಿಗೆ ಶರೀರಕ್ಕೂ ಕೂಡ ರೋಗ ಬಂದ್ರು ಆತನು ಸಹಿಸ್ಕೊಂಡ ಪ್ರಿಯರೇ. ತಾಳ್ಮೆಯಿಂದ ದೇವರೇ ನನ್ಗೆಲ್ಲ ತಗೊಂಡಿದ್ಯಾ, ನನಗೆ ಈ ರೋಗವನ್ನು ತೆಗೆದು ಬಿಡಪ್ಪ ಅನ್ಬಿಟ್ಟು ಪ್ರಾರ್ಥನೆ ಮಾಡ್ಲಿಲ್ಲ ಪ್ರಿಯರೇ. ನೀ ದೇವ್ರ ಚಿತ್ತ ಏನೈತೆ ಏನೋ ಎಲ್ಲಾ ನನ್ಗೂ ಬರ್ಲು, ನಾನು ದೇವ್ರ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳಲ್ಲ, ದೇವ್ರ ಮೇಲೆ ಪ್ರೀತಿನ ನಾನು ಕಳ್ಕೊಳ್ಳಲ್ಲ. ನಾನು ಹೇಗೆ ಇದ್ರು ದೇವರಿಗೆ ಸ್ತೋತ್ರ. ಕೊಟ್ಟಿದ್ದತನೂ ಆತನೇ, ತಗೊಂಡಿದ್ದನೂ ಆತನೇ. ನಾನೇನು ಸಂಪಾದನೆ ಮಾಡ್ಲಿಲ್ಲ, ನಾನು ಬದುಕುವುದಕ್ಕೆ ಕಾರಣ ದೇವರಾಗಿದ್ದಾನೆ. ದೇವರು ನನಗೆ ಯಾವ ಸ್ಥಿತಿಯಲ್ಲಿ ಇಟ್ರು ನಾನು ಅದನ್ನ ಸಹಿಸ್ಕೊಳ್ತೀನಿ, ನಾನು ಸಹಿಸುವುದಕ್ಕೆ ಬಲ ಕೊಡುವಾತನು ಆತನಾಗಿದ್ದಾನೆ ಅಂದ್ಬಿಟ್ಟು ಯೋಬನು ದೇವರಲ್ಲಿ ಭರವಸಿಟ್ನ ಪ್ರಿಯರೇ. ಯಾವ ಕಷ್ಟ ಬಂದ್ರು ಸಹಿಸ್ಕೊಂಡ ಪ್ರಿಯರೇ. ನಮ್ಗೆ ಗೊತ್ತಿರುವಂತ ಪೌಲನ್ ಕೂಡ ಹಾಗೆ ಪ್ರಿಯರೇ. ಆತನು ಅನೇಕ ಪ್ರಾಂತಗಳು, ಅನೇಕ ದೇಶಗಳು, ಖಂಡಗಳು ತಿರುಗಿ ಸುವಾರ್ಥ ಮಾಡ್ಬೇಕಾದ್ರೆ ಆತನು ಕೂಡ ಎಷ್ಟು ಕಷ್ಟಗಳು ಬಂದ್ರು ಪ್ರಿಯರೇ. ತಿನ್ನಕ್ಕೆ ಊಟ ಇರ್ಲಿಲ್ಲ ಪ್ರಿಯರೇ. ಯಾವ ಸ್ಥಿತಿಯಲ್ಲಿ ಇಟ್ರು ನಾನು ನಿನ್ಗೋಸ್ಕರ ಬದುಕ್ತೀನಿ ದೇವರೇ ಅನ್ಬಿಟ್ಟು ತಾಳ್ಮೆಯಿಂದ ಇದ್ದು ಪ್ರಿಯರೇ. ಏನ್ ದೇವರೇ, ನಿನ್ನ ಸುವಾರ್ತೆಯನ್ನು ನಾನು ಮಾಡ್ತಾ ಇದ್ದೀನಿ, ಎಷ್ಟೋ ಜನಕ್ಕೆ ನಿನ್ನ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ, ನನಗೆ ಊಟಕ್ಕಿಲ್ವಾ, ನನಗೆ ಹೋಗ್ಬೇಕಾದ್ರೆ ನನ್ನ ಸಮುದ್ರ ಪ್ರಯಾಣ ಮಾಡ್ಬೇಕಾದ್ರೆ ನೀನ್ ನನ್ನ ಜೊತೆಯಲ್ಲಿ ಇರುವಲ್ಲ, ನಾನ್ ನೀರ್ನಲ್ಲಿ ಬಿದ್ಬಿಟ್ನಲ್ಲ ದೇವ್ರೆ, ನಾನ್ ನೀರ್ನಲ್ಲಿ 2-3 ದಿನ ಕಳೆದ್ಬಿಟ್ಟೆ, ನನ್ನ ಯಾಕೆ ನೀನು ಕಾಪಾಡ್ಲಿಲ್ಲ, ನಾನು ಹೋಗ್ತಿರುವಂತ ಹಡಗನ್ನು ನೀನ್ ಯಾಕೆ ಕಾಪಾಡ್ಲಿಲ್ಲ, ನಾನು ಒಂದ್ ಊರ್ಗ್ ಹೋದೆ, ಅವ್ರು ನನ್ನ ಕಲ್ಲುಗಳಿಂದ ಹೊಡೆದು ಊರ ಆಚೆ ಬಿಸಾಕಿದ್ರು, ಯಾಕೆ ನೀನ್ ನನ್ನ ಅವಾಗ ಕಾಪಾಡ್ಲಿಲ್ಲ ಅಂದ್ಬಿಟ್ಟು ಎಲ್ಲಿ ಕ್ವಶನ್ ಮಾಡ್ಲಿಲ್ಲ ಪ್ರಿಯರೇ. ನಮ್ಮ ಜೀವನದಲ್ಲಿ ನಾನಾ ಕಷ್ಟಗಳು ಬಂದ್ರು ನಾನು ಸಹಿಸ್ಕೊಳ್ತೀನಿ, ನನಗೆ ತಾಳ್ಮೆ ಇದೆ ಎಂದ್ಬಿಟ್ಟು ದೇವರ ಮೇಲೆ ನಂಬಿಕೆಯನ್ನು ಇಟ್ರು ಪ್ರಿಯರೇ. ಅವ್ರ ಜೀವನದಲ್ಲಿ ಇರುವಂತ ಎಲ್ಲಾ ಕಷ್ಟಗಳನ್ನು ಸಹಿಸ್ಕೊಂಡ್ರು ಪ್ರಿಯರೇ. ಸಹಿಸಿಕೊಂಡ್ರು ದೇವರ ಚಿತ್ತಾನುಸಾರವನ್ನು ಅವರು ನೆರವೇರಿಸಿದ್ರು ಪ್ರಿಯರೇ. ದೇವರ ಭಕ್ತರಾಗಿ ನಮಗೆ ಬೈಬಲ್ ಗ್ರಂಥದಲ್ಲಿ, ಸತ್ಯವೇದದಲ್ಲಿ ನಮಗ್ ಕಾಣಿಸ್ತಾ ಇದಾರಂತಂದ್ರೆ ಅವ್ರಿಗೆ ಎಷ್ಟು ತಾಳ್ಮೆ ಇರ್ಬೋದು ಪ್ರಿಯರೇ. ದೇವರು ಹೇಳ್ತಾನೆ, ನನ್ನ ಚಿತ್ತವನ್ನು ನೆರವೇರಿಸ್ಬೇಕು ನೀವು ಅಂತಂದ್ರೆ ನಿಮ್ಗೆ ಏನ್ ಬೇಕು, ತಾಳ್ಮೆ ಬೇಕು ಪ್ರಿಯರೇ. ನಾವು ಪೌಲನನ್ನು ನೋಡ್ಕೊಂಡ್ವಿ, ಆತನಲ್ಲಿ ಏನಿತ್ತು, ಆತನ ಜೀವನದಲ್ಲಿ ಕೂಡ ನಾನಾ ಕಷ್ಟಗಳು ಬಂದವು, ಅವಮಾನಗಳು ಬಂದವು, ನಿಂದಿಸಿದ್ರು, ಸಾಯಿಸ್ಬೇಕಂತ ನೋಡಿದ್ರು, ಜೈಲಲ್ಲಿ ಹಾಕಿದ್ರು. ಆದ್ರೂ ಅವ್ರು ಹೆಂಗ್ ಸಹಿಸ್ಕೊಂಡಿದಾರಂದ್ರೆ ತಾಳ್ಮೆಯಿಂದ, ಸಮಾಧಾನದಿಂದ ಸಹಿಸ್ಕೊಂಡಿದಾರ ಪ್ರಿಯರೇ. ದೇವರ ಚಿತ್ತವನ್ನು ನೆರವೇರಿಸಿದಾರ ಪ್ರಿಯರೇ. ವಿಧವೆ ಸ್ತ್ರೀ ಕೂಡ ಆಕೆಗೆ ಬಂದಿರುವ ಬರಗಾಲದಲ್ಲಿ ಕೂಡ ಆಕೆ ದೇವರನ್ನು ನಿಂದಿಸಲಿಲ್ಲ. ಏನಿಟ್ಲು ಅಂದ್ರೆ ದೇವರ ಮೇಲೆ ನಂಬಿಕೆ ಇಟ್ಲು, ತಾಳ್ಮೆಯಿಂದ ಜೀವನ ಮಾಡಿದ್ಲು ಪ್ರಿಯರೇ. ಪೌಲನ್ ಕೂಡ ಆತನ ಜೀವನದಲ್ಲಿ ಕೂಡ ಎಷ್ಟು ಕಷ್ಟ ಬಂದ್ರು ಆತನು ಒಂದ್ಸಲ ಕೂಡ ದೇವರು ನನಗೆ ಇಂತ ಕಷ್ಟಗಳನ್ನು ಇಟ್ಟಿದೀಯಪ್ಪ, ಇವು ತೆಗೆದು ಬಿಡು, ನನ್ಗೆ ಸಹಿಸಕ್ಕಾಗಲ್ಲ ಅಂತ ಆಲೋಚನೆ ಮಾಡ್ಲಿಲ್ಲ ಪ್ರಿಯರೇ. ದೇವರೇ ನೀನ್ ಕೊಟ್ಟಿದೀಯಾ, ನೀನ್ ತಗೊಂಡಿದೀಯಾ, ನಿನ್ನ ಮೇಲೆ ನಂಬಿಕೆ, ನಿನ್ನ ಮೇಲೆ ಪ್ರೀತಿ, ಭಕ್ತಿಯನ್ನು ನಾನು ಕಳೆದುಕೊಳ್ಳಲ್ಲ, ತಾಳ್ಮೆಯಿಂದನೇ ಸಹಿಸ್ಕೊಂಡಂತ ಪ್ರಿಯರೇ. ದೇವರೇ ಹೇಳ್ತಿದ್ದಾರೆ, ಯೋಬನಲ್ಲಿರುವ ತಾಳ್ಮೆ ವಿಷಯವಾಗಿ ಹೇಳಿ ಕರ್ತನು ಅಂತ್ಯಕಾಲದಲ್ಲಿ ಆತನಿಗೆ ಪ್ರತಿಫಲವನ್ನು ಕೊಟ್ಟಿದ್ದನು ಪ್ರಿಯರೇ. ಯೋಬನಲ್ಲಿ ಅಷ್ಟೊಂದು ಕಷ್ಟಗಳನ್ನು, ಅಷ್ಟೊಂದು ನೋವುಗಳನ್ನು ಸಹಿಸ್ಕೊಳ್ಳೋದಕ್ಕೆ ಏನಿತ್ತಪ್ಪ ಅಂತಂದ್ರೆ ತಾಳ್ಮೆ ಇತ್ತಂತ ಪ್ರಿಯರೇ. ಅದಕ್ಕಾಗಿ ಅಂತ ತಾಳ್ಮೆಯನ್ನು ನಾವು ಹೊಂದಿದಾಗ ಮಾತ್ರ ನಾವು ದೇವರ ಚಿತ್ತಾನುಸಾರವನ್ನು ನೆರವೇರಿಸೋಕೆ ಆಗುತ್ತೆ ಪ್ರಿಯರೇ. ದೇವರ ಚಿತ್ತಾನುಸಾರವಾಗಿ ನಾವು ಜೀವನ ಮಾಡುವುದಕ್ಕೆ ಆಗುತ್ತೆ ಪ್ರಿಯರೇ. ಯಾಕೆ ಆಗಲ್ಲ ಅಂತಂದ್ರೆ ನಮ್ಮಲ್ಲಿ ಏನಿಲ್ಲ ಅಂತಂದ್ರೆ ತಾಳ್ಮೆ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ಮಕ್ಕಳಾಗಿ, ಕ್ರಿಸ್ತನನ್ನು ನಂಬಿರುವವರಾಗಿ, ಸಮಾಧಾನ ಕರ್ತನಾಗಿರುವ ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ
ನಾವು ತಾಳ್ಮೆಯನ್ನು ಧರಿಸಿಕೊಳ್ಳೋಣ. ನಮಗೆ ದೇವರು ತೋರಿಸಿಕೊಟ್ಟ ಅನೇಕ ಭಕ್ತರ ಒಂದು ಜೀವನವನ್ನು ಮುಂದೆ ಇಟ್ಟುಕೊಂಡು ನಾವು ಜೀವನ ಮಾಡೋಣ ಪ್ರಿಯರೇ. ಅವರ ಚಿತ್ತವನ್ನು ನೆರವೇರಿಸಿದ್ರು ಪ್ರಿಯರೇ. ನಾವು ಕೂಡ ನಮಗೆ ಕೊಟ್ಟಿರುವಂತ ಚಿತ್ತವನ್ನು ನಾವು ನೆರವೇರಿಸರಾಗಿರಿ ಇದ್ದು ದೇವರ ಮಾರ್ಗದಲ್ಲಿ ನಡೆದು ದೇವರ ಮಕ್ಕಳು ಎನಿಸ್ಕೊಳ್ಳೋಣ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪ್ರಿಯರೇ. ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನನ್ನ ತಂದೆ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ವಂದನೆಗಳಪ್ಪ ತಂದೆ. ಈ ರಾತ್ರಿ ಕಾಲ ಸಮಯದಲ್ಲಿ ತಂದೆ, ಈ ಭೂಮಿ ಮೇಲೆ ತಂದೆ, ನಮ್ಮ ಜೀವನದಲ್ಲಿ ತಂದೆ ಅನೇಕ ಕಷ್ಟಗಳು ಬಂದಾಗ ನಾವು ಅದನ್ನು ಹೇಗೆ ಸಹಿಸಿಕೊಳ್ಳಬೇಕು ಎಂದ್ಬಿಟ್ಟು ನೀವು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನೀವು ವಂದನೆಗಳು, ಕೃತಜ್ಞತೆಗಳನ್ನು ತಿಳಿಸ್ತಿದ್ದೀನಪ್ಪ ತಂದೆ. ಹೌದು ತಂದೆ, ನಾವು ನಿನ್ನ ಮಾತುಗಳನ್ನು ಕೇಳ್ತಿರುವಾಗ ನನಗೆ ವಾಕ್ಯ ಇವತ್ತು ಈ ತರ ಹೇಳಿದ್ದೆ. ನಾನು ವಾಕ್ಯಾನುಸಾರವಾಗಿ ನಾನು ಜೀವನ ಮಾಡ್ಬೇಕೆಂಬ ತಂದೆ ನಾವು ಸ್ಥಿರ ನಿರ್ಣಯವನ್ನು ಮಾಡಿಕೊಂಡಾಗ ತಂದೆ, ನಮ್ಮ ಜೀವನಗಳಲ್ಲಿ ಆಗಿರುವಂತ ಅನೇಕ ಸಂಘಟನೆಗಳನ್ನು ನೆನೆಸಿಕೊಂಡು ತಂದೆ ನಾವು ಬಿದ್ದು ಹೋಗ್ತಾ ಇದೀವಪ್ಪ ತಂದೆ. ಆದರೆ ಅಂತ ಸ್ಥಿತಿಯಲ್ಲೂ ತಂದೆ ನೀನು ತಾಳ್ಮೆ ಹೊಂದಿರು, ನಿನಗೆ ಪ್ರತಿಫಲ ಸಿಗುತ್ತೆ ಎಂದ್ಬಿಟ್ಟು ತಂದೆ ಈ ರಾತ್ರಿ ಕಾಲ ಸಮಯದಲ್ಲಿ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನೀನು ಕೃತಜ್ಞತೆಗಳನ್ನು ತಿಳಿಸುತ್ತೀರಪ್ಪ ತಂದೆ. ಸೇರಿ ಬಂದಿರುವಂತ ನನ್ನ ಆತ್ಮೀಯರೆಲ್ಲರನ್ನು ನೀವು ಬಲಪಡಿಸಿರಿ, ಆಶೀರ್ವದಿಸಿರಿ ಎಂದು ಕೇಳುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಆಮೇಲೆ